ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೊಂದು ಸಂಕಷ್ಟ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗುವುದಕ್ಕೆ ತಿಮರೋಡಿಗೆ ಸೂಚನೆ ಕೊಡಲಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿಗೆ ನೋಟಿಸ್ ಹೋಗಿದೆ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ತಿಮರೋಡಿ ಮನೆಯಲ್ಲಿದ್ದ ಬಂದೂಕನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದಾಗ ಬಂದೂಕನ್ನ ವಶಕ್ಕೆ ಪಡೆಯಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೊಡಲಾಗಿದೆ. ಪೊಲೀಸರಿಂದ ವಶಕ್ಕೆ ಪಡೆದಂತಹ ಬಂದೂಕು ಪರವಾನಗಿ ಪರಿಶೀಲನೆ ನಡೆಸಲಾಗಿತ್ತು. ಬಂದೂಕು ಪರವಾನಗಿ ಇಲ್ಲದಿದ್ರೆ ಮಹೇಶ್ ಶೆಟ್ಟಿ ಬಂಧನ ಸಾಧ್ಯತೆ ಇದೆ. ಬಂದೂಕು ಲೈಸೆನ್ಸ್ ಇದ್ದಲ್ಲಿ ತನಿಖಾಧಿಕಾರಿ ಮುಂದೆ ಸಲ್ಲಿಸೋದಕ್ಕೂ ಅವಕಾಶ ಇದೆ. ಪರವಾನಗಿ ಇಲ್ಲ ಅನ್ನೋದು ಖಾತ್ರಿಯಾದ್ರೆ ತಿಮರೋಡಿ ಬಂಧನ ಆಗೋ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಇಲ್ಲದಕ್ಕೆ ಗೋಡೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಪೊಲೀಸರು. ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೊಂದು ಸಂಕಷ್ಟ ಇದೀಗ ಎದುರಾಗಿದೆ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ತಿಮರೋಡಿ ಸೂಚನೆ ಕೊಡಲಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ನೋಟಿಸ್ ಹೋಗಿರೋದು. ತಿಮರೋಡಿ ಮನೆಯಲ್ಲಿ ಸಿಕ್ಕಂತಹ ಬಂದೂಕು ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಶಕ್ಕೆ ಪಡೆದಂತಹ ಬಂದೂಕು ಪರವಾನಗಿ ಪರಿಶೀಲನೆ ನಡೆಯುತ್ತೆ. ಬಂದೂಕು ಪರವಾನಗಿ ಇಲ್ಲ ಅಂತ ಅಂದ್ರೆ ಮಹೇಶ್ ಶೆಟ್ಟಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಮನೆಯಲ್ಲಿ ಸಿಕ್ಕಂತಹ ಆ ಬಂದೂಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹತ್ರ ಲೈಸೆನ್ಸ್ ಇದ್ದಲ್ಲಿ ಅದನ್ನ ತನಿಖಾಧಿಕಾರಿ ಮುಂದೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಪರವಾನಗಿ ಇಲ್ಲ ಅನ್ನೋದು ಖಾತ್ರಿ ಆದ್ರೆ ಮಾತ್ರ ಈ ಪ್ರಕರಣದಲ್ಲಿ ತಿಮರೋಡಿ ಬಂಧನವಾಗೋ ಸಾಧ್ಯತೆ ಇದೆ. ನೋಟಿಸ್ ಹೋಗಿದೆ, ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಗೋಡೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ದಾರೆ. ಸೆಪ್ಟೆಂಬರ್ 21ನೇ ತಾರೀಕು ತಿಮರೋಡಿ ವಿಚಾರಣೆಗೆ ಹಾಜರಾಗಬೇಕು. ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕಳೆದ ಕೆಲವು ದಿನಗಳ ಹಿಂದೆ ಪರಿಶೀಲನೆ ನಡೆಸಿದ್ರು. ಇಡೀ ಮನೆಯನ್ನ ಜಾಲಾಡಿದ್ರು. ಆಗ ಸಿಕ್ಕಂತಹ ಶಸ್ತ್ರಾಸ್ತ್ರ ಬಂದೂಕು ಇದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.